ಜೊಯ್ಡಾ ತಾಲೂಕಿನ ಇಳ್ವಾದಲ್ಲಿ ಅನಧಿಕೃತವಾಗಿ ಜಲಸಾಹಸ ಕ್ರೀಡೆಗಳು ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು ಏನಾದರೂ ಅವಘಡ ಸಂಭವಿಸಿದರೆ ಅಧಿಕಾರಿಗಳೇ ಹೊಣೆಯಾಗುವಂತಾಗಿದೆ. ಜೊಯ್ಡಾ ತಾಲೂಕಿನ ಇಳ್ವಾದಲ್ಲಿ ಅನಧಿಕೃತವಾಗಿ ರ್ಯಾಫ್ಟಿಂಗ್ ನಡೆಯುತ್ತಿದ್ದು ಈ ಬಗ್ಗೆ ಯಾವುದೇ ಅನುಮತಿ ಪಡೆಯದೆ ಸಲೀಸಾಗಿ ನೀರಿನಲ್ಲಿ ಆಟ ನಡೆಯುತ್ತಿದೆ. ಈಗಾಗಲೇ ಬಹಳಷ್ಟು ಅವಘಡಗಳು ಇಲ್ಲಿ ನಡೆದಿವೆ. ಹೀಗಾಗಿ ಹಿಂದೆ ಜಿಲ್ಲಾಡಳಿತ ರ್ಯಾಫ್ಟಿಂಗ್ ಬಂದ್ ಮಾಡಿ ಸುರಕ್ಷತಾ ಕ್ರಮ ಕೈಗೊಂಡ ಮೇಲೆ ಮತ್ತೆ ರ್ಯಾಫ್ಟಿಂಗ್ ಪ್ರಾರಂಭವಾಗಿತ್ತು. ಆದರೆ ಸದ್ಯ ರ್ಯಾಫ್ಟಿಂಗ್ ನಡೆಸುವ ಮಾಲಕರ ಬಳಿ ಅಧಿಕೃತ ಯಾವುದೇ ಸರ್ಕಾರದ ಅನುಮತಿ ಪತ್ರ ಇಲ್ಲದೆ ಇದ್ದರೂ ರ್ಯಾಫ್ಟಿಂಗ್ ಮತ್ತು ಇತರೆ ಜಲಸಾಹಸ ಕ್ರೀಡೆ ನಡೆಯುತ್ತಿದೆ. ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ, ಪ್ರವಾಸೋದ್ಯಮ ಇಲಾಖೆ ಸುಮ್ಮನಿರುವುದನ್ನು ಗಮನಿಸಿದರೆ ಇಲ್ಲಿ ಏನೇ ಅವಘಡ ಸಂಭವಿಸಿದರೂ ನಾವೇ ಹೊಣೆ ಎಂಬಂತಿದೆ. ನಿಜವಾಗಿಯೂ ಇಲ್ಲಿ ಅವಘಡಗಳು ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಜವಾಬ್ದಾರಿ ಹೊರುತ್ತಾರೆಯೇ? ಇಲ್ಲಿ ಅನಧಿಕೃತವಾಗಿ ಜಲಸಾಹಸ ಕ್ರೀಡೆ ನಡೆಯಲು ಅಧಿಕಾರಿಗಳ ಒಳ ಒಪ್ಪಂದವಿದೆಯೇ? ಹೀಗೆ ಬಹಳಷ್ಟು ಪ್ರಶ್ನೆಗಳು ಸಾರ್ವಜನಿಕರದ್ದಾಗಿದೆ. ಈಗಾಗಲೇ ಕೆಲ ರ್ಯಾಫ್ಟಿಂಗ್ ಮಾಲೀಕರ ಜಲಸಾಹಸ ಕ್ರೀಡೆಯ ಅನುಮತಿ ಪತ್ರ 7/8/2023 ಮುಗಿದಿದ್ದು, ಆದರೂ ನವೀಕರಣ ಮಾಡಿಕೊಳ್ಳದೆ ಅನಧಿಕೃತವಾಗಿ ನಡೆಸಲಾಗುತ್ತಿದೆ. ದಿನವೂ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಸಾವಿರಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಿದ್ದು ಅವರ ಜೀವದ ರಕ್ಷಣೆಯೂ ಅಷ್ಟೇ ಮಹತ್ವದ್ದಾಗಿರುತ್ತದೆ. ಈ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ, ತಾಲೂಕು ಆಡಳಿತಕ್ಕೆ ಕೇಳಿದರೆ ತಮಗೇನು ಸಂಬಂಧವೇ ಇಲ್ಲದ ಹಾಗೆ ಉತ್ತರ ನೀಡುತ್ತಾರೆ. ಅದೇನೇ ಇರಲಿ, ಸರ್ಕಾರದ ಅನುಮತಿ ಪಡೆದು ಜಲಸಾಹಸ ಕ್ರೀಡೆ ನಡೆಸಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯವಾಗಿದೆ. ಈ ಗಣೇಶಗುಡಿ ಇಳುವಾದಲ್ಲಿ ಅನುಮತಿ ಇಲ್ಲದೆ ಜಲಸಾಹಸ ಮತ್ತು ಈ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೂ ಅನುಮತಿ ಇಲ್ಲದೆ ಇಲ್ಲಿ ಜಲಸಾಹಸ ಕ್ರೀಡೆ ಮತ್ತು ರ್ಯಾಫ್ಟಿಂಗ್ ನಡೀತಾ ಇದೆ. ಇದಕ್ಕೆ ತಹಸೀಲ್ದಾರ್ ಆಗಲಿ, ಜಿಲ್ಲಾಡಳಿತ ಆಗಲಿ, ಪ್ರವಾಸೋದ್ಯಮ ಯಾರೂ ಒಂದು ಇದು ಮಾಡ್ತಾ ಇಲ್ಲ. ಮಾನ್ಯ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಪರಿಶೀಲಿಸಬೇಕು. ಮತ್ತು ನಾವು ಪಡೆದುಕೊಂಡಂಥ ಮಾಹಿತಿಯಲ್ಲಿ ಇಲ್ಲಿ 7 ರ್ಯಾಫ್ಟಿಂಗ್ ಇದಕ್ಕೆ ಅನುಮತಿ ಇಲ್ಲ, ಇಲ್ಲೆಲ್ಲ ನಡೀತಾ ಇದೆ. ಇದನ್ನು ಮಾನ್ಯ ತಹಸೀಲ್ದಾರ್ ಅವರು, ಜಿಲ್ಲಾಡಳಿತ ಪರಿಶೀಲಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅನುಮತಿ ಇಲ್ಲದೆ ನಡೀತಾ ಇರುವಂಥ ಈ ಜಲಸಾಹಸ ಕ್ರೀಡೆಯನ್ನು ತಕ್ಷಣ ಬಂದ್ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ಯಾವುದೋ ಅವಘಡ ಆದರೆ ಅದರ ಹೊಣೆಯನ್ನು ಯಾರು ತಗೊಳ್ತಾರೆ ಅಂತ ಹೇಳುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ. ಜಲಸಾಹಸ ಕ್ರೀಡೆ ಮತ್ತು ರ್ಯಾಫ್ಟಿಂಗು ಜಿಲ್ಲಾಡಳಿತದ ಮತ್ತು ತಾಲೂಕಾಡಳಿತ ಅನುಮತಿ ಇಲ್ಲದೆ ನಡೀತಾ ಇದೆ. ಈ ಕಡೆ ಯಾರೂ ಲಕ್ಷ್ಯ ಹಾಕ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ ಲಗಾಮಿಲ್ಲದೆ ಜಲಸಾಹಸ ಕ್ರೀಡೆ ನಡೀತಾ ಇದೆ. ಇದರಲ್ಲಿ ಏನಾದ್ರು ಪ್ರಾಣಹಾನಿ, ಜೀವಹಾನಿ ಆದರೆ ಯಾರು ಹೊಣೆ ಹೇಳುವಂಥ ಪ್ರಶ್ನೆ ಉದ್ಭವ ಆಗಿದೆ. ತಕ್ಷಣ ಸಂಬಂಧಪಟ್ಟವರು ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತೇಳಿ ಈಗ ತಾಲೂಕಾಡಳಿತ, ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಪೌರೋಹಿತ್ಯದಲ್ಲಿ ಇದೇನು ನಡೀತಾ ಇದೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ಇಲ್ಲೇನಾದ್ರು ಜೀವಹಾನಿ, ಹಾನಿ ಆದರೆ ಯಾರು ಜವಾಬ್ದಾರಿ ಹೇಳುವಂಥ ಪ್ರಶ್ನೆ ಉದ್ಭವ ಆಗಿದೆ. ಇದನ್ನು ತಕ್ಷಣ ಬಂದ್ ಮಾಡಿಸಿ, ಸಮಗ್ರ ತನಿಖೆ ಮಾಡಿ ಬಂದ್ ಮಾಡಿಸಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ, ಅಧಿಕೃತ ಅನುಮತಿಯನ್ನು ಪಡೆದು ಇಂತಹ ಚಟುವಟಿಕೆಗಳನ್ನು ನಡೆಸುವಂತಾಗಲಿ ಅಂತೇಳಿ ನಮ್ಮದು ಆಗ್ರಹ. ಕೆನರಾ ಪ್ಲಸ್ ನ್ಯೂಸ್ಗಾಗಿ ಸಂದೇಶ್ ದೇಸಾಯಿ, ಜೊಯ್ಡಾ.